ನಾಡಿನ ಸಮಸ್ತ ಜನತೆಗೆ ಆಶಾ ಸ್ವೀಟ್ಸ್ ರವರ ವತಿಯಿಂದ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬ್ರೆಜಿಲ್ನ ಅಧ್ಯಕ್ಷ ಲೂಯಿಸ್ ಇನಾಸಿಯೋ ಲುಲಾ ಡಾ ಸಿಲ್ವಾ ಅವರಿಂದ ದೂರವಾಣಿ ಕರೆ ಬಂದಿದೆ. ಇದು ಎರಡೂ ರಾಷ್ಟ್ರಗಳ ನಡುವಿನ ಸಹಕಾರದಲ್ಲಿ ಮತ್ತೊಂದು ಹೆಜ್ಜೆಯಾಗಿದೆ. ಫೋನ್ ಸಂಭಾಷಣೆಯ ಸಮಯದಲ್ಲಿ ಪ್ರಧಾನಿ ಮೋದಿ ಕಳೆದ ತಿಂಗಳು ಬ್ರೆಜಿಲ್ಗೆ ನೀಡಿದಂತಹ ತಮ್ಮ ಭೇಟಿಯನ್ನ ಪ್ರೀತಿಯಿಂದ ನೆನಪಿಸಿಕೊಂಡಿದ್ದಾರೆ. ಆ ಪ್ರವಾಸವನ್ನ ಸ್ಮರಣೀಯ, ಅರ್ಥಪೂರ್ಣವಾಗಿಸಿದ ಆತ್ಮೀಯ ಆತಿಥ್ಯಕ್ಕಾಗಿ ಬ್ರೆಜಿಲ್ ಅಧ್ಯಕ್ಷ ಲುಲಾ ಅವರಿಗೆ ಮೋದಿ ಕೃತಜ್ಞತೆಯನ್ನ ವ್ಯಕ್ತಪಡಿಸಿದ್ದಾರೆ. ಶೀಘ್ರದಲ್ಲೇ ಡೊನಾಲ್ಡ್ ಟ್ರಂಪ್ ಅವರು ಪುಟಿನ್ ಮತ್ತು ಉಕ್ರೇನಿಯನ್ ಅಧ್ಯಕ್ಷ ವ್ಲಾಡಿಮಿರ್ ಝೆಲೆನ್ಸ್ಕಿ ಜೊತೆ ತ್ರಿಪಕ್ಷೀಯ ಸಭೆಯನ್ನ ನಡೆಸುವುದಕ್ಕೆ ತೀರ್ಮಾನಿಸಿದ್ದಾರೆ. ಇದನ್ನ ಟ್ರಂಪ್ ಸ್ವತಃ ದೃಢಪಡಿಸಿದ್ದಾರೆ. ಅಲ್ಲಿ ಅವರು ಪುಟಿನ್ ಅವರೊಂದಿಗೆ ಮಾತನಾಡಿದ್ದಾರೆ. ಶೀಘ್ರದಲ್ಲೇ ಮುಖಾಮುಖಿ ಸಭೆ ನಡೆಸುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಸಭೆಯಲ್ಲಿ 3 ನಾಯಕರು ಮಾತ್ರ ಭಾಗವಹಿಸುತ್ತಾರೆ ಮತ್ತು ಬೇರೆ ಯಾವುದೇ ಯುರೋಪಿಯನ್ ನಾಯಕರನ್ನ ಅದರಲ್ಲಿ ಸೇರಿಸಲಾಗುವುದಿಲ್ಲ ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ. ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಮತ್ತೆ ಅಮೆರಿಕಕ್ಕೆ ಭೇಟಿ ನೀಡಲಿದ್ದಾರೆ. 2 ತಿಂಗಳಲ್ಲಿ 2ನೇ ಭೇಟಿ ಇದಾಗಿದೆ. ಅಮೆರಿಕ ಮತ್ತು ಪಾಕಿಸ್ತಾನ ನಡುವೆ ಕೆಲವು ಪ್ರಮುಖ ಚರ್ಚೆಗಳು ನಡೆಯುವ ಸಾಧ್ಯತೆಗಳಿವೆ. ಈ ಸಮಯದಲ್ಲಿ ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿಯಾಗ್ತಾ ಇರೋ ಎಲ್ಲವೂ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ, ಯಾವ ವಿಚಾರಕ್ಕೆ ಅಂತ ಹೇಳಿ. ಆದರೆ ಇದಕ್ಕೂ ಮೊದಲು ಅವರು ಶ್ವೇತಭವನದಲ್ಲಿ ಆಯೋಜಿಸಲಾದಂತಹ ಔತಣಕೂಟದಲ್ಲಿ ಭಾಗವಹಿಸಿದ್ರು. ಹಿಂದಿನ ಭೇಟಿಯ ಸಮಯದಲ್ಲಿ ಅವರು ಟ್ರಂಪ್ ಅವರೊಂದಿಗೆ ಭೋಜನವನ್ನ ಕೂಡ ಮಾಡಿದ್ರು. ಕೆನಡಾದಲ್ಲಿ ಇರುವಂತಹ ಹಾಸ್ಯ ನಟ ಕಪಿಲ್ ಶರ್ಮಾ ಅವರ ಕೆಫೆ ಮೇಲೆ ಮತ್ತೆ ದಾಳಿಯಾಗಿದೆ. ಕೆನಡಾದ ಬ್ರಿಟಿಷ್ ಕೊಲಂಬಿಯಾದ ಸರ್ರಿಯಲ್ಲಿರುವಂತಹ ಈ ಕೆಫೆ ಮೇಲೆ 1 ತಿಂಗಳ ಅವಧಿಯಲ್ಲಿ 2ನೇ ಬಾರಿಗೆ ಈ ದಾಳಿ ಆಗ್ತಾ ಇರುವಂಥದ್ದು. ಕೆಫೆಯ ಮೇಲೆ ಕನಿಷ್ಠ 25 ಗುಂಡುಗಳ ದಾಳಿ ನಡೆದಿರುವುದನ್ನು ಸಿಸಿಟಿವಿ ದೃಶ್ಯಾವಳಿಗಳು ತೋರಿಸುತ್ತಿವೆ. ಗುರ್ಪ್ರೀತ್ ಸಿಂಗ್ ಅಲಿಯಾಸ್ ಗೋಲ್ಡಿ ದಿಲ್ಲೋನ್ ಮತ್ತು ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ ಈ ದಾಳಿಯ ಹೊಣೆಯನ್ನು ಹೊತ್ತುಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಅನ್ನು ಮಾಡಿರುವುದಾಗಿ ವರದಿಗಳು ಕೂಡ ಹೇಳಿವೆ. ಫ್ರಾನ್ಸ್ ದೇಶವು ಕಳೆದ ಕೆಲವು ದಿನಗಳಿಂದ ಅತ್ಯಂತ ಭೀಕರವಾದ ಕಾಡ್ಗಿಚ್ಚನ್ನ ಎದುರಿಸ್ತಾ ಇದೆ. ಅದರಂತೆ ಈ ದೊಡ್ಡ ಕಾಡ್ಗಿಚ್ಚು ದಕ್ಷಿಣ ಫ್ರಾನ್ಸ್ನ ಆಡ್ ಪ್ರಾಂತ್ಯದಲ್ಲಿ ವ್ಯಾಪಕ ನಾಶವನ್ನು ಉಂಟು ಮಾಡಿದ್ದು, ನಿಯಂತ್ರಿಸುವುದಕ್ಕೆ 2,000ಕ್ಕೂ ಹೆಚ್ಚು ಅಗ್ನಿಶಾಮಕ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ ಅಂತ ವರದಿಯಾಗಿದೆ. ಮತ್ತೊಂದು ಕಡೆ ಈ ಬೆಂಕಿಯ ಕೆನ್ನಾಲಿಗೆಯಲ್ಲಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಿ 9 ಮಂದಿ ಗಾಯಗೊಂಡಿದ್ದಾರೆ. ಜೊತೆಗೆ ಕನಿಷ್ಠ 25 ಮನೆಗಳಿಗೆ ಬೆಂಕಿ ಹಾನಿಯಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಪಾಕಿಸ್ತಾನದ ಮೂಲಕ ವ್ಯಕ್ತಿಯೊಬ್ಬ ಗಗನಸಖಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿ ಬೆಂಕಿ ಹಚ್ಚುವುದಾಗಿ ಬೆದರಿಕೆ ಹಾಕಿರುವ ಆಘಾತಕಾರಿ ಘಟನೆ ನಡೆದಿದೆ. ಸಲ್ಮಾನ್ ಇಫ್ತಿಕರ್ ಗಗನಸಖಿ ಮೇಲೆ ದುರ್ವರ್ತನೆ ತೋರಿದ್ದಾನೆ. 37 ವರ್ಷದ ಪಾಕಿಸ್ತಾನಿ ಮೂಲದ ಉದ್ಯಮಿ ಸಲ್ಮಾನ್ ಇಫ್ತಿಕರ್ ಗಗನಸಖಿ ಮೇಲೆ ದುರ್ವರ್ತನೆ ತೋರಿದಾತ ಈತನಿಗೆ 15 ತಿಂಗಳ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿದೆ. ಜಪಾನ್ನಲ್ಲಿ ನಡೆದಂತಹ 2025ರ ವಿಶ್ವ ಜಂಪ್ ರೋಪ್ ಚಾಂಪಿಯನ್ಶಿಪ್ನಲ್ಲಿ ಚೀನಾದ ಜಂಪ್ ರೋಪರ್ ಹೊಸ ಇತಿಹಾಸ ಬರೆದಿದ್ದಾರೆ. ಜಿಗಿತದಲ್ಲಿ ಅಜೇಯ ದಾಖಲೆಯನ್ನ ಮುರಿದು ಚೀನಾದ ಜಂಪ್ ರೋಪರ್ ಗಮನ ಸೆಳೆದಿದ್ದಾರೆ. ಸೆನ್ ಕ್ಷಿಯಾಲಿನ್ ಎಂಬ ಚೀನಾದ ವ್ಯಕ್ತಿ ಕೇವಲ 30 ಸೆಕೆಂಡ್ಗಳಲ್ಲಿ 238 ಸಿಂಗಲ್ ಅಂಡರ್ಗಳೊಂದಿಗೆ ಹೊಸ ಇತಿಹಾಸವನ್ನು ನಿರ್ಮಿಸಿದ್ದಾರೆ. ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಸೆನ್ ಕ್ಷಿಯಾಲಿನ್ ಅವರ ಪ್ರದರ್ಶನದ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕವಾಗಿ ವೈರಲ್ ಆಗ್ತಾ ಇದೆ. ಶ್ವಾನ, ಬೆಕ್ಕು, ದನ ಸಾಕುವುದು ಮಾತ್ರವಲ್ಲ, ಮೊಸಳೆ, ಹೆಬ್ಬಾವು, ವಿಷಪೂರಿತ ಹಾವುಗಳನ್ನು ಸಾಕುವವರು ಅನೇಕರಿದ್ದಾರೆ. ಇದೀಗ ಚೀನಾದ ಒಂದು ವಿಲಕ್ಷಣ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಅದರಲ್ಲಿ ಯುವತಿಯೊಬ್ಬಳು ತನ್ನ ಮಲಗುವ ಕೋಣೆಯಲ್ಲಿ ಹಾವುಗಳನ್ನು ಸಾಕಿದ್ದಾಳೆ. ಹಾವುಗಳ ರಾಶಿಯೇ ಅಲ್ಲಿ ಕಂಡುಬಂದಿದೆ. ಅದರಲ್ಲೂ ಅವಳು ತನ್ನ ಹಾಸಿಗೆಯ ಮೇಲೆ ಹೊದಿಕೆಯ ಕೆಳಗೆ 100 ಹಾವುಗಳನ್ನು ಇಟ್ಕೊಂಡಿದ್ದಾಳೆ. ಇನ್ನು ಈ ಒಂದು ವಿಡಿಯೋ ಸಖತ್ತು ವೈರಲ್ ಆಗ್ತಾ ಇದೆ.
ಕ್ಲೌಡೆಡ್ ಲೆಪರ್ಡ್ ಏಷ್ಯಾದ ಅತ್ಯಂತ ಅಪರೂಪದ ಚಿರತೆ ಪ್ರಭೇದಗಳಲ್ಲಿ ಒಂದೆನಿಸಿದ್ದು, ಇವುಗಳು ರಾತ್ರಿ ವೇಳೆಯಲ್ಲಿ ಹೆಚ್ಚು ಸಂಚರಿಸುವ ಕಾರಣ ಅವುಗಳ ಪ್ರಸ್ತುತಿ ತುಂಬಾ ನಿಗೂಢವಾಗಿದೆ. ಅತ್ಯಂತ ನಿಗೂಢಿ ಪ್ರಾಣಿಗಳಲ್ಲಿ ಒಂದಾದಂತಹ ಈ ಕ್ಲೌಡೆಡ್ ಚಿರತೆ ತಮ್ಮ ದೇಹದಲ್ಲಿನ ಸುಂದರ ಚುಕ್ಕೆಗಳಿಂದ ಆಕರ್ಷಣೀಯ ಅಂತ ಕೂಡ ಅನ್ನಿಸ್ಕೊಂಡಿವೆ. ರಾತ್ರಿ ವೇಳೆಯಲ್ಲೇ ಇವು ಕಂಡುಬರುವ ಕಾರಣ ಹೆಚ್ಚು ಕಣ್ಣಿಗೆ ಬೀಳೋದಿಲ್ಲ, ಹಾಗಾಗಿ ಕಾಡಿನಲ್ಲಿ ತುಂಬಾ ವಿರಳವಾಗಿ ಕಂಡುಬರುತ್ತವೆ. ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ ಆರೋಪ ಎದುರಿಸ್ತಾ ಇರುವಂತಹ ಕ್ರಿಕೆಟಿಗ ಯಶ್ ದಯಾಳ್ ಅವರ ಬಂಧನಕ್ಕೆ ವಿಧಿಸಲಾಗಿದ್ದಂತಹ ತಡೆಯಾಜ್ಞೆಯನ್ನು ರಾಜಸ್ಥಾನ ಹೈಕೋರ್ಟ್ ವಜಾಗೊಳಿಸಿದೆ. ಇದರಿಂದ ದಯಾಳ್ಗೆ ಬಂಧನದ ಭೀತಿ ಎದುರಾಗಿದೆ. ಪ್ರಕರಣದಲ್ಲಿ ಬಂಧನಕ್ಕೆ ತಡೆ ನೀಡುವುದಕ್ಕೆ ಪೊಲೀಸ್ ವಿಚಾರಣೆಯನ್ನು ನಿಲ್ಲಿಸುವುದಕ್ಕೆ ನ್ಯಾಯಾಲಯ ನಿರಾಕರಿಸಿದೆ. 2026ನೇ ಸಾಲಿನ ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಿ ನಿವೃತ್ತಿ ಬಗ್ಗೆ ಧೋನಿ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ತಮ್ಮ ದೇಹದ ಸ್ಥಿತಿ ಮತ್ತು ಮುಂದಿನ ಋತುವಿನಲ್ಲಿ ಆಡೋದಕ್ಕೆ ಸಾಧ್ಯವಾಗುತ್ತದೆಯೇ ಅಂತ ನೋಡೋದಕ್ಕೆ ಇನ್ನೂ 6-8 ತಿಂಗಳು ಕಾಯುವುದಾಗಿ ಮಾತ್ರ ಹೇಳಿದ್ದಾರೆ. ಇದೀಗ ಧೋನಿ ಚೆನ್ನೈ ತಂಡದ ಜತೆಗಿನ ಬಾಂಧವ್ಯದ ಬಗ್ಗೆ ಮಹತ್ವದ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಬಹುನಿರೀಕ್ಷಿತ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯಲ್ಲಿ ಭಾರತ ತಂಡದ ಪರ ಯಾರಿಗೆಲ್ಲ ಅವಕಾಶ ಸಿಗಬಹುದು ಎಂಬ ಕುರಿತು ಚರ್ಚೆಗಳು ಆರಂಭವಾಗಿದೆ. ಮೂಲಗಳ ಪ್ರಕಾರ ಭಾರತ ಟೆಸ್ಟ್ ತಂಡದ ನಾಯಕ ಶುಭ್ಮನ್ ಗಿಲ್, ಅನುಭವಿ ವೇಗಿ ಜಸ್ಪ್ರೀತ್ ಬುಮ್ರಾಗೆ ಈ ಟೂರ್ನಿಯಿಂದ ವಿಶ್ರಾಂತಿ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಿಸಿಸಿಐ ಗುತ್ತಿಗೆಯಿಂದ ಸ್ಥಾನ ಕಳೆದುಕೊಂಡ ಬಳಿಕ ಹಿರಿಯ ಬ್ಯಾಟ್ಸ್ಮನ್ ಶ್ರೇಯಸ್ ಅಯ್ಯರ್ ದೇಶಿ ಕ್ರಿಕೆಟ್ನಲ್ಲಿ ಸ್ಥಿರ ಪ್ರದರ್ಶನ ತೋರಿದ್ರು. ಕಳೆದ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿಯೂ ಗಮನಾರ್ಹ ಪ್ರದರ್ಶನವನ್ನು ತೋರಿದ್ರು. ಇದೀಗ ಏಷ್ಯಾ ಕಪ್ ಟೂರ್ನಿಯ ಭಾರತ T20I ತಂಡದಲ್ಲಿ ಸ್ಥಾನವನ್ನು ಪಡೆಯುವ ಸಾಧ್ಯತೆ ಇದೆ. ಕೆಲವು ತಿಂಗಳ ಹಿಂದೆ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ನಂತರ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾರನ್ನ ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಜಗತ್ತು ನೋಡಿಲ್ಲ. ಈ ಜೋಡಿ ಟೆಸ್ಟ್ ಮತ್ತು T20Iಗಳಿಂದ ನಿವೃತ್ತರಾಗಿದ್ದು ಏಕದಿನ ಪಂದ್ಯಗಳಲ್ಲಿ ಮಾತ್ರ ಉಭಯ ಆಟಗಾರರನ್ನು ಕಾಣಬಹುದಾಗಿದೆ. ಬಿಗ್ ಬಾಸ್ ಸ್ಪರ್ಧಿ ರಜತ್ ಕಿಶನ್ ಅನ್ನ ಕೊಲೆ ಮಾಡುವುದಾಗಿ ಪತ್ನಿ ಅಕ್ಷಿತಾಗೆ ಕೊಲೆ ಬೆದರಿಕೆ ಸಂದೇಶ ಬಂದ ಹಿನ್ನೆಲೆ ರಜತ್ DGIGPಗೆ ದೂರನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ನಡೆದ ವೇಳೆ ರಜತ್ ಕಿಶನ್ ಸ್ಥಳದಲ್ಲಿದ್ದರು. ಸಹ ಕಲಾವಿದೆ ಮೇಲೆ ಅತ್ಯಾಚಾರ ಎಸಗಿದ ಆರೋಪದ ಮೇರೆಗೆ ಜೈಲು ಪಾಲಾಗಿ ಬಿಡುಗಡೆಗೊಂಡಿದ್ದ ಮಡೇನೂರು ಮನು ಜೊತೆ ಇದೀಗ ಸಂತ್ರಸ್ತೆ ಕಾಂಪ್ರಮೈಸ್ ಮಾಡಿಕೊಂಡಿದ್ದಾಳೆ. ಬೆಂಗಾಲಿ ನಟಿ ದಿತಿ ಪ್ರಿಯಾ ರಾಯ್ ಅವರೊಂದಿಗೆ ಚಿರೋದಿನಿ ತುಮಿ ಜೆ ಅಮರ್ ಸಹ ನಟ ಜಿತು ಕಮಲ್ ಅನುಚಿತವಾಗಿ ವರ್ತಿಸಿದ್ದಾರೆ. ಈ ಕುರಿತು ಮಾತನಾಡಿರುವ ನಟಿ ದಿತಿ ಪ್ರಿಯಾ, ಕೃತಕ ಬುದ್ಧಿ ಮತ್ತೆ ಬಳಸಿ ತಯಾರಿಸಿರುವಂತಹ ಚಿತ್ರವನ್ನ ಜಿತು ತಮಗೆ ಕಳುಹಿಸಿದ್ದಾರೆ. ಇದರಲ್ಲಿ ಚುಂಬಿಸ್ತಾ ಇರುವಂತಹ ದೃಶ್ಯವಿದೆ ಅಂತ ಕೂಡ ಹೇಳಿದ್ದಾರೆ. ಕೂಲಿ ಸಿನಿಮಾದಲ್ಲಿ ಮಾಸ್ ಲುಕ್ನಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಲುಕ್ ಕಂಡು ಫ್ಯಾನ್ಸ್ ಫಿದಾ ಆಗಿದ್ದಾರೆ. ಇದೀಗ ನಟ ರಜನಿಕಾಂತ್ ಅವರ ವಿಮಾನ ಪ್ರಯಾಣದ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ರಾಜ್ಬಿ ಶೆಟ್ಟಿ ಅಭಿನಯದ ಸೂ ಫ್ರಮ್ ಸೋ ಚಿತ್ರ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಅವರು ನಿರ್ಮಿಸಿರುವಂತಹ ಕಾಮಿಡಿ ಎಂಟರ್ಟೈನರ್ ಸಿನಿಮಾ 50 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ಸಿನಿ ಪ್ರಿಯರನ್ನ ಮನರಂಜಿಸ್ತಾ ಇದೆ. ಪ್ರಭಾಸ್ ನಟನೆಯ ದಿ ರಾಜಾ ಸಾಬ್ ಸಿನಿಮಾ ಬಿಡುಗಡೆ ಈಗಾಗಲೇ 2 ಬಾರಿ ಮುಂದೂಡಿಕೆಯಾಗಿದೆ. ಇದೇ ವರ್ಷದ ಆರಂಭದಲ್ಲಿಯೇ ಸಿನಿಮಾ ಬಿಡುಗಡೆಯಾಗಲಿದೆ ಅಂತ ಹೇಳಲಾಗ್ತಾ ಇತ್ತು. ಬಳಿಕ ಆಗಸ್ಟ್ ತಿಂಗಳಲ್ಲಿ ಸಿನಿಮಾ ಬಿಡುಗಡೆಯಾಗಲಿದೆ ಎಂಬ ಸುದ್ದಿ ಹರಿದಾಡಿತ್ತು. ಆದರೆ ಈಗ ದಿ ರಾಜಾ ಸಾಬ್ ಸಿನಿಮಾ ಬಿಡುಗಡೆ ಮತ್ತೊಮ್ಮೆ ಮುಂದೂಡಲ್ಪಟ್ಟಿದೆ ಅಂತ ಹೇಳಲಾಗ್ತಾ ಇದೆ.